ಒಂದೇ ಬೈಕ್ನಲ್ಲಿ 4 ಪೊಲೀಸರು ಬಿಂದಾಸ್ ರೈಡ್. ನೆಟ್ಟಿಗರು ಗರಂ. ದ್ವಿಚಕ್ರದಲ್ಲಿ ಹೋಗುವಾಗ ಹೆಲ್ಮೆಟ್ ಹಾಕಿದಿದ್ರೆ ಅಥವಾ ಕಾರಿನಲ್ಲಿ ಪ್ರಯಾಣಿಸುವಾಗ ಸೀಟ್ ಬೆಲ್ಟ್ ಧರಿಸದಿದ್ರೆ, ನಿಯಮಗಿಂತ ಹೆಚ್ಚು ಜನ ಪ್ರಯಾಣ ಮಾಡಿದ್ರೆ ಟ್ರಾಫಿಕ್ ಪೊಲೀಸರು ದಂಡ ಹಾಕ್ತಾರೆ. ಹೇಗಾದ್ರೂ ಮಾಡಿ ಪೊಲೀಸರ ಕಣ್ಣಿಗೆ ಕಾಣದಾಗಿ ಕೆಲವರು ಗಾಡಿಯಲ್ಲಿ ನಿಯಮ ಉಲ್ಲಂಘಿಸಿ ಸಂಚರಿಸುತ್ತಾರೆ. ನಿಯಮ ಪಾಲಿಸುವ ಪಾಠವನ್ನ ಹೇಳುವ ಪೊಲೀಸರೇ ನಿಯಮ ಉಲ್ಲಂಘಿಸಿದ್ರೆ ಹೇಗೆ? ಇಂತಹದ್ದೇ ಒಂದು ಘಟನೆ ಬಿಹಾರದಲ್ಲಿ ನಡೆದಿರುವುದು ವೈರಲ್ ಆಗಿದೆ. ಬಿಹಾರದಲ್ಲಿ ನಡೆದಿದೆ ಎನ್ನಲಾದ ಈ ಘಟನೆಯಲ್ಲಿ ಒಂದೇ ಮೋಟಾರ್ ಸೈಕಲ್ನಲ್ಲಿ 4 ಮಂದಿ ಪೊಲೀಸ್ ಸಿಬ್ಬಂದಿ ಪ್ರಯಾಣಿಸುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಸ್ತೆಯಲ್ಲಿ ಸಾಗುತ್ತಿದ್ದ ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ಎನ್ನಲಾದ ಈ ವಿಡಿಯೋ ಸದ್ಯ ಇಂಟರ್ನೆಟ್ನಲ್ಲಿ ಭಾರಿ ಸದ್ದು ಮಾಡುತ್ತಿದೆ. ದಟ್ಟಣೆಯಿಂದ ಕೂಡಿದ ಹಾಗೂ ಹಾಳದ ರಸ್ತೆಯಲ್ಲಿ ಈ 4 ಪೊಲೀಸರು ಒಂದೇ ಬೈಕ್ ಮೇಲೆ ಸಾಗುತ್ತಿರುವುದು ವಿಡಿಯೋದಲ್ಲಿದೆ. ಇಷ್ಟೇ ಅಲ್ಲದೆ ಬೈಕ್ ಚಾಲನೆ ಮಾಡುತ್ತಿದ್ದ ಪೊಲೀಸ್ ಮಾತ್ರ ಹೆಲ್ಮೆಟ್ ಧರಿಸಿದ್ದು, ಅವರ ಹಿಂದೆ ಕುಳಿತಿದ್ದ ಉಳಿದ 3 ಪೊಲೀಸರು ಯಾವುದೇ ಸುರಕ್ಷತಾ ಕವಚ ಧರಿಸಿರಲಿಲ್ಲ. ಇದು ರಸ್ತೆ ಸುರಕ್ಷತೆಯ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ನೆಟ್ಟಿಗರು ದೂರಿದ್ದಾರೆ. ಸ್ಲೈಡರ್ ಅಲರ್ಟ್ 24 ಎಂಬ ಎಕ್ಸ್ ಖಾತೆಯಲ್ಲಿ ಶನಿವಾರ ವಿಡಿಯೋವನ್ನ ಹಂಚಿಕೊಳ್ಳಲಾಗಿದ್ದು, ಒಂದೇ ಬೈಕ್ನಲ್ಲಿ 4 ಮಂದಿ ಪೊಲೀಸ್ ಸಿಬ್ಬಂದಿ, ನಿಯಮಗಳು ಎಲ್ಲರಿಗೂ ಒಂದೇ ಆಗಿರುವುದಿಲ್ಲವೇ? ಈ ಬೈಕ್ಗೂ ದಂಡ ವಿಧಿಸಲಾಗುತ್ತದೆಯೇ ಎಂಬ ಶೀರ್ಷಿಕೆ ನೀಡಲಾಗಿದೆ. ಅಪ್ಲೋಡ್ ಆದ ಕೆಲವೇ ಗಂಟೆಗಳಲ್ಲಿ ಈ ಪೋಸ್ಟ್ ಸಾವಿರಾರು ವೀಕ್ಷಣೆ ಹಾಗೂ ಪ್ರತಿಕ್ರಿಯೆಗಳನ್ನ ಪಡೆದುಕೊಂಡಿದೆ. ಕಾನೂನು ಜಾರಿಗೊಳಿಸಬೇಕಾದ ಅಧಿಕಾರಿಗಳೇ ಸಂಚಾರಿ ನಿಯಮಗಳನ್ನ ಗಾಳಿಗೆ ತೂರಿರುವುದನ್ನ ಕಂಡು ಸಾರ್ವಜನಿಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಂಥವರಿಗಾಗಿ ಯಾವುದೇ ಕಾನೂನು ಮಾಡಲಾಗಿಲ್ಲ. ಇವರು ಹೆಲ್ಮೆಟ್ ಇಲ್ಲದೆಯೂ 3, 4 ಅಥವಾ 5 ಜನರೊಂದಿಗೆ ಸವಾರಿ ಮಾಡಬಹುದು. ಇವರ ಬಳಿ ಲೈಸೆನ್ಸ್ ಇದೆಯೋ ಇಲ್ಲವೋ ಎಂಬುದು ಯಾರಿಗೂ ಮುಖ್ಯವಾಗುವುದಿಲ್ಲ ಎಂದು ಬಳಕೆದಾರರೊಬ್ಬರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನೊಬ್ಬರು ವ್ಯಂಗ್ಯವಾಗಿ, ಒಂದೇ ಬೈಕ್ನಲ್ಲಿ 4 ಪೊಲೀಸರೇ, ಟ್ರಾಫಿಕ್ ಟಿಕೆಟ್ಗಳ ಮೇಲೆ ಏನಾದರೂ ಹೊಸ ಗ್ರೂಪ್ ಡಿಸ್ಕೌಂಟ್ ಸಿಕ್ಕಿರಬೇಕು ಎಂದು ಕಾಮೆಂಟ್ ಮಾಡಿದ್ದಾರೆ. ಇನ್ನು ಮತ್ತೊಬ್ಬರು ಟೀಕಿಸುತ್ತಾ, ಅವರನ್ನು ತಡೆಯುವ ಧೈರ್ಯ ಯಾರಿಗಿದೆ? ಇಡೀ ಟ್ರಾಫಿಕ್ ಇಲಾಖೆಯೇ ಆ ಬೈಕ್ ಮೇಲೆ ಕುಳಿತಿದೆ ಎಂದು ಬರೆದಿದ್ದಾರೆ. ಸಾಮಾನ್ಯ ನಾಗರಿಕರು 3 ಪ್ರಯಾಣಿಸಿದ್ರೆ ತಕ್ಷಣವೇ ದಂಡ ವಿಧಿಸುವ ಪೊಲೀಸರು ತಾವೇ ನಿಯಮ ಉಲ್ಲಂಘಿಸಿದಾಗ ಮೂಕ ಪ್ರೇಕ್ಷಕರಾಗುವುದು ಎಷ್ಟು ಸರಿ ಎಂದು ನೆಟ್ಟಿಗರು ಪ್ರಶ್ನಿಸ್ತಾ ಇದ್ದು, ಅಧಿಕಾರಿಗಳ ವರ್ತನೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ.